ನನ್ನ ಆದಿಶೇಷ ಹೌದು ಹೌದು, ನಾಗಲೋಕದ ಯುವರಾಜ. ಅವನು ಮನೆ ಹತ್ರ ನನ್ನನ್ನು ಪ್ರಶ್ನಿಸುತ್ತಾ ಕಾಲಹರಣ ಮಾಡಬೇಡ. ಹೋಗು, ಆದಿಶೇಷ ಬಂದಿದ್ದಾನೆ, ಅವನನ್ನು ನೋಡು. ಎಲ್ಲಾ ಸತ್ಯಗಳು ತಿಳಿಯುತ್ತೆ. ಆ ಪರಮೇಶ್ವರನ ಆಶೀರ್ವಾದವೂ ಸಿಕ್ಕಿ ನಿಮ್ಮಿಬ್ಬರ ಸಮ್ಮಿಲನವಾದರೂ ಆಶ್ಚರ್ಯವಿಲ್ಲ. ಹೋಗು. ಹೋಗ್ತೇನೆ, ನಾನು ಈಗಲೇ ಹೋಗ್ತೇನೆ. ಮಹಾರಾಣಿ ಅವರೇ, ಮೆಕ್ಯಾನಿಕ್ ಶಾಪ್ ಬಂದಿದೆ, ತಾವು ಇನ್ನು ಇಳಿಯಬಹುದು. ಅಮ್ಮ, ಅಯ್ಯಮ್ಮ ದೇವ್ರೆ, ಸುಸ್ತಾಗೋಯ್ತು. ಮೊದಲನೇ ಸರಿ ಪ್ರೀತಿ ಭಾರ ಅಂತ ಅನಿಸ್ತದೆ. ಏನಂದೆ? ಏನಿಲ್ಲ, ಗಾಡಿ ಕೆಟ್ಟೋಗಿದೆ, ಸರಿ ಮಾಡು ಅಂತ ಮೆಕ್ಯಾನಿಕ್ ಹೇಳ್ತಾ ಇದ್ದೆ. ಹಲೋ ಗುರು, ಗಾಡಿ ಕೆಟ್ಟೋಗಿದೆ, ಸರಿ ಮಾಡುವಮ್ಮ. ಏನಾಗಿದೆ ನಾನು? ಗುರು, ಏನಾಗಿದೆ ಗಾಡಿಗೆ? ನೋಡ್ತೀನಿ, ಒಂದು ನಿಮಿಷ. ಗುರು, ನೀನು ಹಾರ್ಟ್ಗೆ ಪ್ರೀತಿ ಏನಾದ್ರೆ ಸಪ್ಲೈ ಮಾಡ್ತೀಯಾ? ನಮ್ಮಿಬ್ಬರ ಮಧ್ಯೆ ಪ್ರೀತಿನೇ ಇಲ್ಲ, ಸ್ವಲ್ಪ ಸರಿ ಮಾಡಿಕೊಟ್ಟಿದ್ರೆ ಚೆನ್ನಾಗಿರೋದು. ಇವಳೇ ನನಗೆ ನೋಡ್ತಾಳೆ. ಲವ್ ಗಿವ್ ಏನಾದ್ರೂ ಆಗೋಯ್ತಾ? ಚಾನ್ಸೇ ಇಲ್ಲ. ಹಲೋ, ಏನ್ ಹಂಗ್ ನೋಡ್ತಾ ಇದೀಯಾ? ನಾನಾ? ನೀನೆ. ತುಂಬಾ ನೋಡಕ್ ಹೋಗ್ಬೇಡ, ಕಣ್ಣುಗೂ ಒಳ್ಳೇದಲ್ಲ, ಹಾರ್ಟ್ಗೂ ಒಳ್ಳೇದಲ್ಲ. ಆಗ್ಲಿಂದ ಹೇಳ್ತಾನೆ ಇದ್ದೀನಿ, ನನ್ನನ್ನೇ ನೋಡ್ತಾ ಇದ್ದಿಲ್ಲ. ಹಲೋ ಶಿವಾನಿ, ಏನಾಯ್ತು? ಏನಿಲ್ಲ. ಬಸ್ಸು, ಗಾಡಿ ಸ್ಟಾರ್ಟ್ ಮಾಡಿ ನೋಡ್ತೀರಾ? ಥ್ಯಾಂಕ್ ಯು. ಶಿವಾನಿ, ನಮ್ಮನ್ನು ಹೊತ್ಕೊಂಡು ಹೋಗೋ ಗಾಡಿ ರೆಡಿ. ಅಯ್ಯೋ, ಎಲ್ಲಪ್ಪ ಇವಳು ಇಷ್ಟೊತ್ತಲ್ಲಿ ಏನಿತ್ತಿದ್ದಲ್ಲ, ಎಲ್ ಮಯ ಆಗೋದ್ಲು? ಕೊಟ್ಲಲ್ಲಪ್ಪ ಕೆಲ್ಸ. ಗುರು, ನನ್ನ ಹೆಂಡತಿನ ಏನಾದ್ರು ನೋಡಿದ್ಯಾ? ಇಲ್ಲ, ನೋಡಿಲ್ಲ. ಏನು? ಗುರುಗಳು ಹಾವಿನ ವಿಷದಿಂದ ಸಾಯದ? ಸಾಧ್ಯನೇ ಇಲ್ಲ, ತಮಾಷೆ ಮಾಡಬೇಡಿ. मेरे जुबान में झूठ कभी नहीं हो सकता. ಗುರುಗಳು ತುಂಬಾ ಶಕ್ತಿ ಇದ್ದವರು, ಹಾವಿನ ವಿಷಯದಿಂದ ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಾ ಶಕ್ತಿ ನಿನಗೆ ಗೊತ್ತಿಲ್ಲ. ದುವಾಗೆ ಆಗ್ಬಿಡ್ತೀಯಾ? ನನಗೆ ನಿಮ್ಮ ಮೇಲೆ ಅನುಮಾನ ಇಲ್ಲ, ನಮ್ಮ ಗುರುಗಳ ಶಕ್ತಿ ಮೇಲೆ ನಂಬಿಕೆ. ಶಕ್ತಿಶಾಲಿ ಆ ನಾಗನಿಂದ ಸಾವಾಗಿರೋದು. ಸರ್ಪದಿಂದ ಗುರುಗಳು ಸಾಯದ? ಸರ್ಪನ ದಿಗ್ಬಂಧನ ಮಾಡಿದವರು ಸರ್ಪದಿಂದಾನೇ ಸಾವಾಗುತ್ತಾ? क्या बताया और एक बार बोलो. ಏನಿಲ್ಲ. तुमने बोला दिग्बंधन. क्या बोला? ಯಾವುದಕ್ಕೆ ದಿಗ್ಬಂಧನ? ಏನಿಲ್ಲ ಅಂತ ಹೇಳದ್ನಲ್ಲ. ನೋಡಿ, ಟೆನ್ಷನ್ ಅಲ್ಲಿ ಏನೋ ಮಾತಾಡ್ಬಿಟ್ಟೆ, ಅವೆಲ್ಲ ಏನಿಲ್ಲ. झूठ मत बोलो. ಸುಳ್ಳು ಅಂದ್ರೆ ನನಗೆ ಹಿಡಿಸೋದಿಲ್ಲ. ದಿಗ್ಬಂಧನದ ಬಗ್ಗೆ ಹೇಳಿದೆ ನೀನು. ಯಾರು ದಿಗ್ಬಂಧನ? ನೋಡಿ, ಟೆನ್ಷನ್ ಅಲ್ಲಿ ಏನೋ ಮಾತಾಡ್ಬಿಟ್ಟೆ, ಅವೆಲ್ಲ ಏನಿಲ್ಲ. ಮೇರೆ ಪಾಸ್ ಕುಚ್ ಬಿ ಚುಪಾವ್ ಮತ್. ಸರ್ಪ ದಿಗ್ಬಂಧನದ ಬಗ್ಗೆ ಹೇಳಿದೆ. ಹೇಳು, ಸರ್ಪನ ಯಾಕೆ ದಿಗ್ಬಂಧನ ಮಾಡಿದ್ರಿ? ಅದು ಬೇರೆ ವಿಷಯ, ನಿಮಗ್ ಬೇಡದಿರೋ ವಿಚಾರ. ನಾನ್ ಬಂದಿರೋದು ನಿಮ್ ಸಹಾಯ ಬಯಸಿ. ಮೊದಲು ಅದನ್ನ ಮಾಡಿ. मुझे हुक्म दे रहा है? मेरे काम के बारे में बोल रहा है क्या?
ನೀನು ನನಗೆ ಎಚ್ಚರಿಕೆ ಕೊಡ್ತಾ ಇದ್ಯಾ? ಪಹಲೆ ಸಚ್ ಬತಾವ್. ನೋಡಿ, ಗುರುಗಳಿಗೆ ಯಾವ ಹಾವು ಕಚ್ಚಿತು, ಅದ್ರ ಮುಖ ಹೇಗಿತ್ತು, ಬಣ್ಣ ಹೇಗಿತ್ತು, ಅದನ್ನ ನನಗೆ ತೋರಿಸಿ ಮೊದಲು. ಆಗುತ್ತಾ? ಮೈ ಕುಚ್ ಭಿ ಕರ್ ಸಕ್ತಾ ಹೂ. ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ. ಮೊದಲು ನನ್ನಿಂದ ಮುಚ್ಚಿಡ್ತಿರೋ ಕಹಾನಿ ಏನು ಅಂತ ಹೇಳು. ಏನೋ ಮಾಡಿದ್ದೀರಾ, ಅದೇನು ಅಂತ ಹೇಳು. ನಾವೇನು ಮಾಡಿಲ್ಲ, ಕೇಳಿದ್ದನ್ನೇ ಕೇಳಬೇಡಿ. ಮೊದಲು ಗುರುಗಳು ಏನಾಯ್ತು ಅಂತ ಹೇಳಿ. ನೀವೆಲ್ಲ ಸೇರಿ ಏನು ತಪ್ಪು ಮಾಡಿದಿರ? ಸರ್ಪ ದೋಷಕ್ಕೆ ಗುರಿಯಾಗಿದ್ದೀರಾ, ನಿಜ ತಾನೇ? ನೋಡಿ, ಹಳೆದೆಲ್ಲ ಈಗ ಬೇಕಾಗಿಲ್ಲ. ಹಾವು ಯಾವುದು ಅಂತ ಹೇಳಿ. ಮುಸ್ತಫಿಲ್ ತಾರೀಫ್ ಪರ್ ತಯ್ಯಾ ಹೈ. ಇತಿಹಾಸದ ಬುನಾದಿ ಮೇಲೆ ಭವಿಷ್ಯದ ಗೋಪುರ ನಿಂತಿರೋದು. ಸರ್ಪದೋಷದ ಮೂಲ ಗೊತ್ತಾದ್ರೇನೆ ನಿನ್ನ ಪ್ರಶ್ನೆಗೆ ಜವಾಬ್. ರೆಹಮಾನ್ ಯಾ ಅಲಿ. ನೀನೊಬ್ಬ ಕೊಲೆಗಾರ. ಕಾತಿಲ್ ಹೋ ತುಮ್, ಕಾತಿಲ್. ಪರಮೇಶ್ವರ, ನನ್ನ ಮನ್ಸಲ್ಲಿ ಯಾಕೆ ಈ ರೀತಿ ಒದ್ದಾಟ ಆಗ್ತಿದೆ? ತ್ರಿಶೂಲಿಂದ ದೂರ ಆಗ್ಬೇಕು ಅಂತ ನಿರ್ಧಾರ ಮಾಡಿ ಈಗ ಅವನೇ ವಿಚ್ಛೇದನ ಕೊಡೋದಕ್ಕೆ ತಯಾರಾಗಿದ್ರು. ನನ್ನ ಮನ್ಸು ಯಾಕೆ ಅವನ ಕಡೆ ಸೆಳಿತಾ ಇದೆ? ತ್ರಿಶೂಲ್ ಅಂದ್ರೆ ನನಗ್ ಕೋಪ ಬರ್ತಿತ್ತು. ಅವನನ್ನ ಕಾಡಿಸ್ದಾಗೆಲ್ಲ ಅವನಿಗೆ ಬೈಬೇಕು ಅನ್ಸ್ತಿತ್ತು. ಅವನಿಂದ ದೂರ ಹೋದ್ರೆ ಸಾಕು ಅನ್ಸ್ತಿತ್ತು. ಆದ್ರೆ ಈಗ ನನಗ ಅವನ ಮೇಲೆ ಕೋಪನೇ ಬರ್ತಿಲ್ಲ, ಪಾಪ ಅನ್ಸ್ತಿದೆ. ತ್ರಿಶೂಲ್ ನನ್ನ ತ್ರಿವಿಕ್ರಮ್ಗೆ ಬಿಟ್ಕೊಡೋದ್ರಲ್ಲಿ ನ್ಯಾಯ ಇದ್ರು ಅದು ತ್ಯಾಗ ಅನ್ಸ್ತಿದೆ. ಯಾಕೆ ಪರಮೇಶ್ವರ? ನಾನು ಮನ್ಸಾರೆ ಪ್ರೀತಿಸಿದ್ದು ನನ್ನ ಆದಿಶೇಷ ಆಗಿರೋ ತ್ರಿವಿಕ್ರಮ್ನ. ಅವನನ್ನೇ ಹುಡ್ಕೊಂಡು ನಾನು ಈ ಭೂಮಿಗೆ ಬಂದಿದ್ದು. ಈಗ ಅವನ ಒಂದಾಗೋ ಸಂದರ್ಭ ಎದುರಾಗಿದ್ರು ನನ್ ಮನ್ಸು ಯಾಕೆ ಅವನ ಕಡೆ ವಾಲ್ತಾ ಇಲ್ಲ? ಮನ್ಸಿನ ಮೂಲೆಯಲ್ಲಿ ಶುರು ಆಗಿರೋ ತಳಮಳ ನನ್ನ ಸಂಪೂರ್ಣವಾಗಿ ಆವರಿಸ್ಕೋತಾ ಇದೆ. ನನ್ನ ಆದಿಶೇಷನ ಎಷ್ಟು ಪ್ರೀತಿಸ್ತಾ ಇದ್ದ. ಅವನ ಹೆಸರು ಕೇಳಿದ್ರೆ ಸಾಕು ನನಗ್ ರೋಮಾಂಚನ ಆಗ್ತಿತ್ತು. ಆದ್ರೆ ಈಗ ನನ್ಗೆ ಎದುರುಗಡೆನೆ ಇದ್ರು ನನಗೆ ಯಾಕೇನು ಅನ್ಸ್ತಿಲ್ಲ. ಅಂದ್ರೆ ಆದಿಶೇಷನ್ ಮೇಲಿರೋ ನನ್ನ ಪ್ರೀತಿ ಕಡಿಮೆ ಆಗಿದ್ಯಾ? ಅಯ್ಯೋ ಇಲ್ಲ ಇಲ್ಲ, ಹಾಗಾಗೋಕ್ ಸಾಧ್ಯನೇ ಇಲ್ಲ. ಹೋಗಾಗಿದ್ದ ದಿನ ನನ್ನ ಉಸಿರು ನಿಂತು ಬಿಡುತ್ತಷ್ಟೇ. ಪರಮೇಶ್ವರ, ನನ್ಗೆ ಇವತ್ತು ಉತ್ತರ ಬೇಕು. ನನ್ ಬದುಕಲ್ಲಿ ಯಾಕೆ ಹೀಗೆಲ್ಲ ಆಗ್ತಿದೆ? ತ್ರಿವಿಕ್ರಮೇ ನನ್ನ ನಿಜವಾದ ಆದಿಶೇಷ ಆಗಿದ್ರೆ ಅವನ್ನ ಸೇರೋದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ? ನನ್ ಮನ್ಸು ಯಾಕೆ ಅವನ ಕಡೆ ವಾಲ್ತಿಲ್ಲ? ಮಾತಾಡು ಪರಮೇಶ್ವರ. ಗುರುದೇವ ಆದಿಶೇಷನ್ ಬಗ್ಗೆ ಯಾವ್ದೋ ಸತ್ಯ ಹೇಳೋದಕ್ಕೆ ಬಂದಿದ್ರು. ಆದ್ರೆ ಅದ್ ಯಾವ ದುಷ್ಟಶಕ್ತಿ ಕಣ್ಬಿತ್ತೋ ಏನೋ, ಅವರು ಸತ್ಯ ಹೇಳ್ದಿರೋ ಹಾಗೆ ಮಾಡ್ಬಿಡ್ತು. ಗುರುದೇವ ಆದಿಶೇಷನ್ ಬಗ್ಗೆ ಹೇಳೋಕ್ ಹೊರಟಿದ್ ಸತ್ಯ ಆದ್ರೂ ಏನು? ನನಗೆ ಉತ್ತರ ಬೇಕು ಪರಮೇಶ್ವರ. Maya, I think something is going wrong. ಶಿವಾನಿ ಅವ್ರ ಬಿಹೇವಿಯರ್ ಚೇಂಜ್ ಆಗ್ತಾ ಇದೆ. ಅವ್ರು ನನ್ನ ಲವ್ ಮಾಡ್ತಾ ಇಲ್ಲ ಅನ್ಸುತ್ತೆ. ಯಾಕೆ ತ್ರಿವಿಕ್ರಮ್ ಇದ್ದಕ್ಕಿದ್ದಾಗೆ ಈ ತರ ಮಾತಾಡ್ತಾ ಇದ್ಯಾ? ಮದ್ವೆಗೂ ಮುಂಚೆ ಅನ್ಸುತ್ತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತಿದ್ ಶಿವಾನಿ ಇವಾಗ ತುಂಬಾ ಚೇಂಜ್ ಆಗ್ತಾ ಇದ್ದಾಳೆ. ಡಿನ್ನರ್ಗೆ ಅಂತ ಬಂದೋಳು ಅರ್ಧಕ್ಕೆ ಎದ್ದು ಹೋದ್ಲು. ಅಲ್ಲಿ ಹಾಗೆ ನಡ್ಕೊಂಡಿದ್ದು ನಿನ್ ತಪ್ಪಲ್ವಾ? ಅದು ಓಕೆ ಮಾಯಾ, ಇವತ್ತು ಬೆಳಗ್ಗೆ ತ್ರಿಶೂಲ್ ಗಾಡಿ ಕೆಟ್ಟೋಗಿತ್ತು. ತ್ರಿಶೂಲೇ ಶಿವಾನಿನ ನನ್ನ ಕಾರಲ್ಲಿ ಕೂರಿಸ್ದ, ನಾನು ಕೂರಿಸ್ಕೊಂಡೆ. ಆದ್ರೆ ಅರ್ಧ ದಾರಿ ಹೋಗ್ತಿದ್ದಂಗೆನೆ
ಶಿವಾನಿ ಅವ್ರು ನಂಗೇನೋ ಕೆಲಸ ಇದೆ ಅಂತ ಇಳಿದು ಹೊರಟೋದ್ರು. ಏನು ಶಿವಾನಿ ಹಾಗ್ ಮಾಡದ್ಲಾ? ನೀನ್ ಅವಳನ್ನ ಸರಿಯಾಗಿ ಮಾತಾಡಿಸ್ತೀಯಾ? ಮಾತಾಡ್ಸೋದಷ್ಟೇ ಅಲ್ಲ, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದೆ. ಬಟ್ ನೋ ರೆಸ್ಪಾನ್ಸ್. ತ್ರಿಶೂಲೇ ಸೀರಿಯಸ್ ಆಗಿ ಶಿವಾನಿ ನನಗೆ ಒಪ್ಪಿಸ್ಬೇಕು ಅಂತ ಇದ್ದಾನೆ. ಆದ್ರೆ ಶಿವಾನಿನ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅಂದ್ರೆ ಶಿವಾನಿ ತ್ರಿಶೂಲ್ನ ದೂರ ಮಾಡೋಕೆ ನಮ್ಮಿಂದ ಆಗ್ತಾ ಇಲ್ವಾ? ಜನ್ಮ ಜನ್ಮಾಂತರ ಸಂಬಂಧ ಇಷ್ಟೊಂದು ಗಟ್ಟಿಯಾಗಿದ್ಯಾ? ಮಾಯಾ, ನಿಂಗೆಲ್ಲ ಗೊತ್ತಿರುತ್ತೆ. ಶಾಕ್ ಶಿವಾನಿ ನನ್ನ ಹತ್ರ ಬರ್ತಾ ಇಲ್ಲ, ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ? ತ್ರಿವಿಕ್ರಮ್, ಎಲ್ಲದಕ್ಕೂ ಒಂದ್ ಕಾರಣ ಅನ್ನೋದಿರುತ್ತೆ. ಕೆಲವೊಂದ್ ಹೇಳಕ್ ಆಗುತ್ತೆ, ಕೆಲವೊಂದ್ ಆಗಲ್ಲ. ಅಂತದೇನೋ ನನ್ನಿಂದ ಮುಚ್ಚಿಡೋ ಅಂತದ್ದು? ಅದು ನಿನ್ಗೆ ಸಂಬಂಧಪಟ್ಟಿದ್ದಲ್ಲ. ನೋಡು, ಹೀಗೆ ಎಲ್ಲ ವಿಷಯದಲ್ಲೂ ನಾನು ಅವಾಯ್ಡ್ ಮಾಡ್ತಾ ಇದ್ಯಾ. ನನಗಿದಿಷ್ಟ ಆಗಲ್ಲ ಮಾಯಾ. ನೋಡು ತ್ರಿವಿಕ್ರಮ್, ಕೆಲವೊಂದ್ ವಿಷಯ ನಿನ್ಗೆ ಗೊತ್ತಾಗ್ದೇ ಇರೋದೇ ವಾಸಿ. ನಿನ್ಗೆ ಶಿವಾನಿ ತಾನೇ ಬೇಕು, ಆ ಜವಾಬ್ದಾರಿ ನಂದು. ಇನ್ನು ಎಷ್ಟು ದಿನ ಅಂತ ಕಾಯೋದು? ಆದಷ್ಟು ಬೇಗ. ನಾವೆಷ್ಟೇ ಪ್ರಯತ್ನ ಪಟ್ರು ಶಿವಾನಿ ತ್ರಿವಿಕ್ರಮ್ ಕಡೆ ಬರ್ತಿಲ್ಲ ಅಂದ್ರೆ ಆದಿಶೇಷನ್ ಬಗ್ಗೆ ಶಿವಾನಿಗೆ ಗೊತ್ತಾಗೋ ಸಮಯ ಹತ್ರ ಬರ್ತಾ ಇದೆಯಾ? ಶಿವಾನಿ ತ್ರಿಶೂಲ್ ಕಡೆನೆ ಬಾಳ್ತಾ ಇದ್ದಾಳ. ಇಲ್ಲೇನೋ ನಡೀತಾ ಇದೆಯಲ್ಲ, ಏನದು? ತುಮ್ ಯೇ ಖಾತಿಲ್ ಹೋ, ನೀನೊಬ್ಬ ಕೊಲೆಗಾರ. ಸುಳ್ಳು ಹೇಳಿ ನನ್ನ ಹತ್ರ ಸಹಾಯ ಕೇಳಿಕೊಂಡು ಬಂದಿದ್ಯಾ. ಕೋನಿ ಹೋತನ್, ನಾಗರಾಜನ ಕೊಂದ ವಜೀಮ್ ಹೋತನ್. ಪಾಪಿ. ಯಾರನ್ನ ಪಾಪಿ ಅಂತ ಇದೆಯಾ? ಅಲ್ಲಾ ಕಿ ಕಸಮ್, ನೀನು ಪಾಪಿ ಅಲ್ವಾ? ಕೊಲೆಗಾರನ ಪಾಪಿ ಅಂತ ಇನ್ನೇನಂತಾರೆ? ಅದು ನಿನಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ವಿಷಯ ಗೊತ್ತಿಲ್ಲದೆ ನಾಲ್ಗೆನ ಹರಿಬಿಡ್ಬೇಡ. ಇನ್ಶಾಲ್ಲಾ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನಗೆಲ್ಲ ತಿಳಿದಿದೆ, ಎಲ್ಲ ತಿಳಿದಿದೆ. ನಿಮ್ಗಿರೋದು ಅಂತ ದೋಷ ಅಲ್ಲ, ಜನ್ಮ ಜನ್ಮಾಂತರದ ದೋಷ. ನಾಗಲೋಕದ ಸೇಡಿನ ಗಂಟನ್ನೇ ನಿಮ್ಮ ಜೊತೆಗೆ ಇಟ್ಕೊಂಡಿದ್ದೀರಾ. ನಾಗಮಣಿಗಾಗಿ ಆದಿಶೇಷನ ಮೋಸದಿಂದ ಕೊಂದಿದ್ದು ನೀನೇ ತಾನೇ? ಹೌದು, ಆದಿಶೇಷನ ಕೊಂದಿದ್ದು ನಾನೇ. ಏನಿವಾಗ ಹಿಮ್ಮತ್ ಕೆಲಸ ಹೂವಾತವೇ? ಇದ್ರ ಹೇಳೋದಕ್ಕೆ ಧೈರ್ಯ ಹೇಗ್ ಬಂತು ನಿಂಗೆ? ಅದು ನನ್ನ ಹೆಮ್ಮೆ. ನಾಗಲೋಕದವನ್ನೇ ಸಾಯಿಸಿ ಅವನ ಕೈಯಿಂದಾನೇ ನಾಗಮಣಿನ ಕಿತ್ಕೊಂಡ್ ಬಂದಿದ್ದೀನಿ. ಅದು ನನ್ನ ಸಾಧನೆ. ನಾಗಮಣಿ ನಿನ್ನ ಸತ್ತಲ್ಲ, ನಾಗಲೋಕದ ಸತ್ತದು. ಪಾಪಿ ಕೆಲಸ ಮಾಡ್ಕೊಂಡು ಬಂದಿಲ್ಲ ನಿಂತು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ಯಾ? ಅಲ್ಲ, ಯಾವತ್ತೂ ಸುಳ್ಳನ್ನು ಕ್ಷಮಿಸೋದಿಲ್ಲ. ನಿನಗೆ ಶಿಕ್ಷೆ ಆಗ್ಲೇಬೇಕು. ನೀನು ನನಗೆ ಶಿಕ್ಷೆ ಕೊಡ್ತೀಯ? ಆದಿಶೇಷನ ಕೊಂದಿದ್ದಕ್ಕೆ ನಾಗಲೋಕದವ್ರ ಕೈಲೇ ಏನು ಮಾಡಕ್ಕಾಗ್ಲಿಲ್ಲ. ನೀನು ನನಗೆ ಶಿಕ್ಷೆ ಕೊಡ್ತೀಯ? ನೋಡು, ಭ್ರಮೆಯಲ್ಲಿ ಬದುಕೋದನ್ನ ಬಿಟ್ಟು ನನಗೆ ಸಹಾಯ ಮಾಡು. ಗುರುಗಳನ್ನು ಕೊಂದ ಸರ್ಪ ಹೇಗಿತ್ತು, ಅದ್ಯಾರು ಅಂತ ಹೇಳು. ಹೇಳಲ್ಲ, ನಾನು ನಿನಗೆ ಸಹಾಯ ಮಾಡೋದಿಲ್ಲ. ನಿನಗೆ ನನ್ನ ಕೋಪದ ಬಗ್ಗೆ ಗೊತ್ತಿಲ್ಲ. ಬೇಕು ಅಂತಿದ್ದನ್ನ ಪಡ್ಕೊಳ್ಳೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನು ಏನು ಮಾಡ್ತೀಯ ನೀನು? ಮುಜೆ ಮಾರೋಗೆ? ಅರೆ ಮಾರೋ! ನಿನ್ನಂತ ದುಷ್ಟ ನನ್ನನ್ನು ಏನು ಮಾಡೋದಕ್ಕಾಗುದಿಲ್ಲ. ಉಸ ಸೋಚ ಪೇಲೆ, ನೀನ್ ನನ್ನ ಸಾವಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅಲ್ಲಿ ಅಲ್ಲ, ನಿನಗೆ ಕಫನ್ ತೊಡಿಸೋಣ. ನನ್ನ ಸಾವ? ಹೌದು, ನಿನ್ನ ಸಾವೇ. ಬರ್ದಿರೋದು ಆದಿಶೇಷನ ಕೈಯಲ್ಲಿ. ಎಷ್ಟು ದಿವಸ ಅವನಿಗೋಸ್ಕರನೇ ಹುಡುಕ್ತಾ ಇದ್ದೆ. ಒಂದು ಸಣ್ಣ ಸುಳಿವು ಸಿಕ್ಕಿರ್ಲಿಲ್ಲ. ಇವಾಗ ನೀನೇ ಬಾಯಿ ಬಿಟ್ಟಿದೀಯಾ. ಹೇಳೋ ಅವನ ಬಗ್ಗೆ. ಅವನು ಬೇರೆ ಯಾರು ಅಲ್ಲ, ನಿನ್ನ ರಕ್ತಕ್ಕೆ ಅಂಟ್ಕೊಂಡಿದ್ದಾನೆ. ರಕ್ತಕ್ಕೆ ಅಂಟ್ಕೊಂಡಿದ್ದಾನ? ಏನ್ ಹೇಳ್ತಿದ್ಯೋ ಅದನ್ನ ಅರ್ಥ ಆಗುವಾಗ ಹೇಳು. ಓಹೋ, ಅರ್ಥ ಆಗುವಾಗ ಹೇಳಿದ್ರೆ ಅರ್ಗಿಸ್ಕೊಳ್ಳೋ ಶಕ್ತಿ ಇದೆಯಾ ನಿನ್ಗೆ? ನನ್ನ ಶಕ್ತಿ ಬಗ್ಗೆ ಮಾತಾಡ್ಬೇಡ. ನನಗೆ ಅವನು ಬೇಕು. ನನಗೆ ತೋರ್ಸೋಣ. ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಏನ್ ಮಾಡ್ತೀಯ? ಅದು ನಿನಗೆ ಬೇಡದಿರೋ ವಿಚಾರ. ಎಲ್ಲಾ ವಿಷಯನೂ ನಾನು ನಿನಗೆ ರಿಪೋರ್ಟ್ ಮಾಡ್ಬೇಕಾಗಿಲ್ಲ. ಎಲ್ಲಿದ್ದಾನೆ ಹೇಳೋ. ಓಹೋ,
ಹೇಳಿದ ತಕ್ಷಣ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅವನ್ನ ಮುಗಿಸ್ಬಿಡ್ಬೋದು ಅಂತ ಯೋಚನೆ ಮಾಡ್ತಾ ಇದೀಯಾ? ಖಂಡಿತ ಮುಗಿಸ್ತೀನಿ. ಅವನ ಸಾಯಿಸ್ತೀನಿ. ಹೇಳೋದಿಲ್ಲ. ವಿಷಯ ಗೊತ್ತಿದ್ರು ಯಾಕೆ ಹೇಳ್ತಿಲ್ಲ? ಅವನಿಂದ ನಿನಗೇನು ಉಪಯೋಗ? ಇದಕ್ಕೆಲ್ಲ ಒಪ್ಪೋದಿಲ್ಲ. ಹೇಳ್ದಿದ್ರೆ ಹೇಗ್ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತಿದೆ. ಓಹೋ, ಅಚ್ಚಾ, ಕ್ಯಾ ಕರೋಗಿ? ಕ್ಯಾ ಕರೋಗೆ? ಸಾಯಿಸ್ತೀನಿ ನಿನ್ನ. ಯಾಕೆ ನಗ್ತಾ ಇದೀಯಾ? दुश्मनी आदिशेष के ऊपर और दिखा रहे हो मेरे ऊपर. ನನ್ಗೆ ನಿನ್ ಮೇಲೆ ಏನಿಲ್ಲ. ನನಗೆ ಆದಿಶೇಷ ಬೇಕು. ಅವನ್ನ ಕರ್ಸು, ಇಲ್ಲೇ ಸಾಯಿಸ್ತೀನಿ. ಆದಿಶೇಷನ ಕರ್ಸಿದ್ರೆ ಅವನ್ನ ಸಾಯಿಸೋದಿರ್ಲಿ. ಅವನು ನೋಡಿದ್ರೆ ಜೀರ್ಣಿಸ್ಕೊಳ್ಳೋ ಶಕ್ತಿನಾದ್ರೂ ಇದೆಯಾ ನಿನ್ಗೆ? ಕರ್ಸೋ. ನೀನ್ ನನ್ ಪ್ರಶ್ನೆಗೆ ಉತ್ತರ ಕೊಡೋದಿಲ್ವಾ? ಎಷ್ಟು ದಿನ ಹೀಗೆ ಕಲ್ಲಾಗಿರ್ತೀಯ? ನನ್ ನೋವು ನಿನಗ್ ಕಾಣಿಸ್ತಿಲ್ವಾ? ನನ್ ಕಣ್ಣೀರ್ ನೋಡಿದ್ಮೇಲೂ ನಿನ್ ಮನ್ಸ್ ಕರೆಸ್ತಿಲ್ವಾ? ಹೇಳು ಪರಮೇಶ್ವರ, ಹೇಳು. ನಿನ್ನ ಭಕ್ತ ಪ್ರಿಯ ಅಂತಾರೆ, ಆದ್ರೆ ನಿನಗೆ ಈ ಭಕ್ತೆಯ ಸಂಕಟ ಅರ್ಥ ಆಗ್ತಿಲ್ವಾ? ನಾನೇನ್ ಮಾಡ್ಲಿ ಹೇಳು ಪರಮೇಶ್ವರ. ನೀನ್ ಉತ್ತರ ಕೊಡ್ಲಿಲ್ಲ ಆದ್ರೆ ನಾನಿವತ್ತಿಲ್ಲೇ ಪ್ರಾಣ ಬಿಟ್ಬಿಡ್ತೀನಿ. ಮಾತಾಡು. ಶಿವಾನಿ, ಏನ್ ಮಾಡ್ತಾ ಇದೀಯಾ? ನಿನ್ಗೇನು ಮತಿಭ್ರಮಣೆ ಆಗಿದ್ಯಾ? ಸಾಯುವಂತದ್ದು ಏನಾಗಿದೆ? ಎಲ್ಲ ಗೊತ್ತಿದ್ದು ಈ ಪ್ರಶ್ನೆ ಕೇಳ್ತಿದ್ಯಾ? ನಿನಗೆ ಉತ್ತರ ಬೇಕು ಅಂದ್ರೆ ನಿನ್ನ ಬಳಿ ಇರೋ ಆ ಕಲ್ಲು ಶಿವನ ಕೇಳು. ಶಿವಾನಿ, ನನ್ನ ಶಿವನನ್ನೇ ಕಲ್ಲು ಎಂದು ಸಂಬೋಧಿಸುತ್ತಿದ್ದೀಯಾ? ಅವನು ಕಲ್ಲಲ್ದೆ ಇನ್ನೇನು? ನನ್ನ ನೋವು ಸಂಕಟ ಎಲ್ಲ ನೋಡಿದ್ಮೇಲೂ ಹೀಗೆ ಇದ್ದಾನೆ ಅಂದ್ರೆ ಅವನನ್ನ ಇನ್ಯಾವ ಹೆಸರು ಕರಿಬೇಕು? ತಾಳ್ಮೆಯನ್ನು ಕಳೆದುಕೊಳ್ಳಬೇಡ ಶಿವಾನಿ. ಎಲ್ಲದಕ್ಕೂ ಶೀಘ್ರ ಉತ್ತರ ಸಿಗಲಿದೆ. ಯಾವತ್ತು ಇಂಥ ದಿನಗಳಿಗೆ ಕಾದು ಕಾದು ನನ್ನ ಮನಸ್ಸು ಛಿದ್ರ ಆಗಿದೆ. ನನ್ನಲ್ಲಿ ಯಾವ ತಾಳ್ಮೆನೂ ಉಳಿದಿಲ್ಲ. ನಾನು ನನ್ನ ಆದಿಶೇಷನ್ ಬಗ್ಗೆ ತಿಳ್ಕೋಬೇಕು, ಅವನನ್ನ ಸೇರ್ಬೇಕು. ಗುರುಗಳು ನನಗೆ ಹೇಳಕ್ ಹೊಟ್ಟಿದ ಸತ್ಯ ಏನು ಅಂತ ನಾನು ತಿಳ್ಕೊಳ್ಳೇಬೇಕು. ಹೇಳು. ಹೀಗೆ ಮೌನವಾಗಿದ್ರೆ ನಾನು ಪ್ರಾಣ ಕಳ್ಕೊಳ್ಳೋದು ಖಚಿತ. ಶಿವಾನಿ, ನಿನಗೆ ತ್ರಿಕಾಲ ಹೇಳಬೇಕೆಂದಿದ್ದ ಸತ್ಯ ತಿಳಿಯಬೇಕೆಂದರೆ ಈಗಲೇ ನಿನ್ನ ಮನೆಯ ಬಳಿ ಹೋಗು. ಅಲ್ಲಿಗೋದ್ರೆ ಏನ್ ಸಿಗುತ್ತೆ? ಏನನ್ನೋ ಹೇಳಿ ನನ್ನನ್ನ ಇಲ್ಲಿಂದ ಕಳ್ಸೋದಕ್ ನೋಡ್ಬೇಡ. ನನ್ನ ಮಾತು ಕೇಳು. ನೀನು ಈಗಲೇ ಮನೆಯ ಬಳಿ ಹೋದರೆ ನಿನಗೆ ನಿನ್ನ ಪ್ರಿಯಕರ ಸಾಕ್ಷಾತ್ ಆದಿಶೇಷನೇ ಎದುರಾಗುತ್ತಾನೆ. ನನ್ನ ಆದಿಶೇಷ? ಹೌದು, ನಾಗಲೋಕದ ಯುವರಾಜ. ಅವನು ಮನೆ ಹತ್ರ ನನ್ನನ್ನು ಪ್ರಶ್ನಿಸುತ್ತಾ ಕಾಲಹರಣ ಮಾಡಬೇಡ. ಹೋಗು, ಆದಿಶೇಷ ಬಂದಿದ್ದಾನೆ. ಅವನನ್ನು ನೋಡು. ಎಲ್ಲಾ ಸತ್ಯಗಳು ತಿಳಿಯುತ್ತೆ. ಆ ಪರಮೇಶ್ವರನ ಆಶೀರ್ವಾದವೂ ಸಿಕ್ಕಿ ನಿಮ್ಮಿಬ್ಬರ ಸಮ್ಮಿಲನವಾದರೂ ಆಶ್ಚರ್ಯವಿಲ್ಲ. ಹೋಗು. ಹೋಗ್ತೀನಿ, ನಾನು ಈಗ್ಲೇ ಹೋಗ್ತೀನಿ. ಆದಿಶೇಷನ ಕರೆಸ್ತೀನಿ ಎಂದಿದ್ದೆ, ಇನ್ನೂ ಯಾರು ಕರೆಸಿಲ್ಲ? ಐಸಾ ಮತ್ ಕರೋ. ನಿನ್ನ ಸಾವಿಗೆ ನೀನೇ ಬುನಾದಿ ಹಾಕೊಳ್ತಾ ಇದೀಯಾ? ಒಂದು ಜನ್ಮದಲ್ಲಿ ಸಾಯಿಸ್ತವನ್ನ ಮತ್ತೊಂದು ಜನ್ಮದಲ್ಲಿ ಎದುರಿಸೋದು ಕಷ್ಟ ಆಗಲ್ಲ. ಆಹಾ, ಅಷ್ಟೊಂದು ಶಕ್ತಿ ಇದೆಯಾ ನಿನ್ಗೆ? ಅವನ್ನ ಎದುರಿಸೋದು ಮಾತ್ರ ಅಲ್ಲ, ಅವನ್ನ ಸಾಯಿಸೋ ತಾಕತ್ತು ಇದೆ. ಯಾಲ್ಲ, ನೀನು ಭ್ರಮೇಲಿ ಬದುಕ್ತಾ ಇದೀಯಾ? ಅವನ್ ಸಾಯಿಸೋದಲ್ಲ, ಅವನ್ ಯಾರು ಅಂತ ಗೊತ್ತಾದ್ರೆ ನೀನು ಬದುಕ್ತೀಯ ನೋಡು.
ಕರ್ಸೋ ಯೋಗ್ಯತೆ ಇಲ್ದೆ ನಾನಾ ತರ ಮಾತಾಡ್ಬೇಡ. ತಾಕತ್ತಿದ್ರೆ ಕರ್ಸೋ ಅವನ್ನ. ಅಲ್ಲಾಹ್ ಇನ್ನೇನು ಮಾಡೋದಕ್ಕಾಗಲ್ಲ. अब बुलाता हूं, देखो मेरा ताकत के बारे में बात कर रहे हो क्या? अब देखो बुलाता हूं.